ಸ್ಟಾರ್ ನಟರು ಒಂದೊಂದು ಸಿನಿಮಾ ಮಾಡಿದ್ರೆ ಇದೆಲ್ಲ ತೊಂದರೆ ಪರಿಹಾರ ಆಗುತ್ತೆ ಅನ್ನೋ ಥರ ಹೇಳಿದ್ರಿ ನೀವು. ಒಂದೊಂದು ಸಿನಿಮಾ ಮಾಡಿದ್ರೆ ಹೆಂಗೆ ಅವ್ರು ಹೇಳೋದು ಸರ್, ವರ್ಷಕ್ಕೆ ಒಬ್ಬರು ಸ್ಟಾರ್ ಒಂದೊಂದು ಸಿನಿಮಾದಾರು ಮಾಡಿದ್ರೆ ಒಂದು 3 ತಿಂಗಳಿಗೆ ಒಂದೊಂದು ಸಿನಿಮಾ ಬಂದ್ರೆ ಒಂದು ವಾತಾವರಣ ಇರುತ್ತೆ, ಜನ ಈಚೆ ಬರಕ್ಕೆ. ಅಂದ್ರೆ ಒಬ್ಬರದೇ ಅಲ್ಲ, ಎಲ್ಲ ಸ್ಟಾರ್ ಸಿನಿಮಾ ಹುಡ್ಸಕ್ಕೆ ಏನ್ ಅನ್ಕೊಂಡ್ರಿ ಯಾರು? ನಾನು ಒಬ್ಬರದೇ ಅಲ್ಲ ಸರ್ ಹೇಳ್ತಿರೋದು, ಎಲ್ಲ ಸ್ಟಾರ್ಗಳದ್ದು ಒಂದು 3 ತಿಂಗಳು ಒಂದೊಂದು ಸ್ಟಾರ್ ಬರ್ತಾ ಇದ್ರೆ ಒಂದು ಜನ ಫ್ಲೋಯಿಂಗ್ ಇರುತ್ತೆ, ಮನೆಯಿಂದ ಜನ ಥಿಯೇಟರ್ ಬರ್ತಾರೆ ಅನ್ನೋ ಒಂದು ಮಾತು. ತಪ್ಪಿಲ್ಲ ಪಾಪ, ಅವ್ರು ಹೇಳಿದ್ರೆ ಕರೆಕ್ಟ್ ಇದೆ ಸರ್. ಏನಾಗುತ್ತೆ, ಸಿನಿಮಾ ಬರೀ ಒಬ್ಬ ನಟನ ಮೇಲೆ ನಿಂತಿದ್ರೆ ಓಕೆ ಸರ್. ಕೆಲವು ಸಿನಿಮಾಗಳು ಕೆಲವು ನಟರಿಂದ ಡಿಲೇ ಆಗ್ಬೋದು. ನಾನು ನನ್ನ ಊಟ ಕೊಟ್ಟರೆ ನೆಲದ ಮೇಲೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಯಾವ ಸಿನಿಮಾನೂ ನನ್ನಿಂದ ಡಿಲೇ ಆಗಿಲ್ಲ ಸರ್. ನಾನು 24 ಗಂಟೆ ಕೆಲಸ ಮಾಡಿದ್ದೀನಿ. ನನ್ನ ಹತ್ರ ಕೆಲಸ ಮಾಡಿರೋರು ಎಲ್ಲರಿಗೂ ಒಂದ್ಸರಿ ದಯವಿಟ್ಟು ಕೇಳ್ಕೊಂಬನ್ನಿ. ನಾನು ನಿದ್ದೆನೇ ಮಾಡಲ್ಲ, ಅವರೇ ಬಲವಂತಾಗಿ ರೂಮಲ್ಲಿ ಕ್ಲಾಕ್ ಮಾಡ್ತಾ ಇರ್ತಾರೆ. ಕೆಲಸ ಮಾಡಿದ್ದೀನಿ ನಾನು. ಎಲ್ಲ ಕಾರಣಗಳಿಂದ ಡಿಲೇ ಆದಾಗ ನಾನು ಏನು ಮಾಡಲಿ? ಕತ್ತಿನ ಪಟ್ಟಿ ಹಿಡ್ಕೊಂಡ್ಲ, ಹೊಡಿಲ್ಲ, ಬೈಲ್ಲ. ಈಗ ನಾನು ಇದೇ ಸಿನಿಮಾ ಮ್ಯಾಕ್ಸ್ ರಿಲೀಸ್ ಮಾಡೋಕ್ಕೆ ಎಷ್ಟು ಒದ್ದಾಡಿದ್ದೀನಿ ನಾನು. ಎಲ್ಲಿಂದ ಜುಲೈಲಿ ಸ್ಟಾರ್ಟ್ ಮಾಡಿದ 2023 ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಫ್ಲಡ್ಸು ಅಂದ್ಬಿಟ್ಟು ಆ ಚೆನ್ನೈ ಫ್ಲಡ್ಸ್ ಅಂತ ಸ್ವಲ್ಪ ಡಿಲೇ ಆಗುತ್ತೆ, ಆಮೇಲೆ ಏನೇನೋ ಡೇಟ್ಸ್ಗಳು ಅದು ಇದು ಅಂತ ಹೋಗ್ತಾನೆ ಇತ್ತು. ನಾನು ಏನು ಮಾಡೋಕ್ಕಾಗುತ್ತೆ? ಏನು ಮಾಡಲಿ ಹೇಳಿ? ವಿಕ್ರಾಂತ್ ರೋಣ ಕೋವಿಡಲ್ಲಿ ಯಾರು ಹೋದ್ರು ಸರ್ ಶೂಟಿಂಗಿಗೆ? ಕನ್ನಡ ಸಿನಿಮಾಗಂತ ತಾನೇ ನಾನು ಹೋದೆ, ನನ್ನ ಸಿನಿಮಾ ಅಂತ ತಾನೇ ಹೋದೆ. ಯಾರು ಇಡೀ ದೇಶದ್ದು ಇದರಲ್ಲೇ ಯಾರು ಮಾಡ್ತಾರೆ? ಯಾವ ಗ್ಲೋಬಲಲ್ಲೇ ಎಲ್ಲ ಸಿನಿಮಾ ಶಟ್ ಆದಾಗ ನಾನು ಫಸ್ಟ್ ಆ್ಯಕ್ಟರ್ ಟು ಗೋ ಟು ಸೆಟ್ ವಿಕ್ರಾಂತ್ ರೋಣ. ಅದೇ ಕೇರ್ ಮಾಡಿಲ್ಲ ನಾನು. ಆಯ್ತು ನಡೀರಿ ಮಾಡೋಣ ಅಂತ ಹೋದವನು. ನನ್ನ ಪ್ರಯತ್ನ ಇರುತ್ತೆ, ಇವರೇ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೇ. ಬಟ್ ಐ ಥಿಂಕ್ ಆ ಎಫರ್ಟ್ ಹಾಕಬೇಕಾದ್ರೆ ದರ್ ಆರ್ ಲಾಟ್ ಮೋರ್. ನಾನು ಕಲಿತೀನಲ್ಲ, ಎಲ್ಲ ಇನ್ನೊಂದಿಷ್ಟು ಡೀಟೇಲಿಂಗ್ಸ್ ನೋಡಬೇಕು. ಆದಷ್ಟು ನೋಡ್ತಾ ಇದ್ದೀವಿ, ಈಗ ನೋಡಿ ಮಾಡೋಣ. ಬಟ್ ಅವ್ರು ಹೇಳಿದ್ರೆ ಖಂಡಿತ ತಪ್ಪೇನಿಲ್ಲ. ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ ಸರ್. ಬೇರೆಯವ್ರ ಜವಾಬ್ದಾರಿ ಅಂತ ನಾನು ತೊಗೊಳಕ್ಕಾಗಲ್ಲ. ನಂದು ನಾನು ಹೇಳ್ಬಲ್ಲೆ. ನಾನು ಅವಲ್ಲೇ ಹೇಳ್ದಂಗೆ ಅಟ್ಲೀಸ್ಟ್ ಒಂದು 18 ಮಂತ್ಸಲ್ಲಿ ನೆಕ್ಸ್ಟ್ 18 ಮಂತ್ಸಲ್ಲಿ ಒಂದು 2 ಸಿನಿಮಾ ಕೊಡೋ ಥರ ಪ್ರಯತ್ನ ಅಂತೂ ನಾನು ಮಾಡ್ತೀನಿ ಸರ್. ಆ್ಯಂಡ್ 100% ಅವ್ರು ಹೇಳಿರೋ ಆ ಮಾತಿಗೆ ನಾನು ಸ್ಪಂದಿಸ್ತೀನಿ. ನನಗೆ ಯಾವಾಗ ಕೆಲವರು ಕತೆ ಬರೆಯೋದು ನಿಲ್ಲಿಸ್ತಾರೋ ನನಗೆ ಅವಾಗ ನಾನು ಬರ್ಕೋತೀನಿ ಸರ್. ಇವಾಗ ಬಹಳ ಪ್ರೀತಿಯಿಂದ ನಾನು ಒಂದು ಮಾತು ಯಾವಾಗಲೂ ಹೇಳ್ತೀನಿ ಸರ್, ಒಬ್ಬ ಕಲಾವಿದ ಫ್ಲಾಪ್ ಆಗಿರೋದ್ರಿಂದ ಸಾಯಲ್ಲ ಸರ್. ಯಾವಾಗ ಒಬ್ಬ ಕಲಾವಿದನಿಗೆ ಯಾರು ಕತೆ ಬರಿತಾನೋ ಅವಾಗ ಅವನು ಹೋದ, ಒಂದು ಆಪ್ಷನ್ ಆಗಿರ್ತಾರೆ, ಇಲ್ಲ ಹೋದ ಅಂತ ಅರ್ಥ. ಬಟ್ ಇಲ್ಲಿ ಪ್ರತಿನಿತ್ಯನೂ ಒಂದು ಕತೆ ಬರ್ಕೊಂಡು ನನಗೆ ಬರ್ಬೇಕಾದ್ರೆ ನಾನು ಯಾವುದೋ ಒಂದು ಸಿನಿಮಾ ರೆಡಿ ಇಟ್ಟಿರ್ತೀನಿ ನಿರ್ದೇಶನಕ್ಕಂತ ಅನೌನ್ಸ್ ಮಾಡ್ತಾ ಇರ್ತೀವಿ. ಅವಾಗ ಒಂದು 5 ಜನ ಬರ್ತಾರೆ, ನೀವೇ ಬೇಕು, ಇದು ಹಿಂಗೆ ಅಂದ್ಕೊಂಡಿದ್ದೀವಿ, ಹೀಗೆ ಅಂದ್ಕೊಂಡಿದ್ದೀವಿ ಅಂತ. ಅದೇನಾಗುತ್ತೆ, ಈ ಸಡನ್ಲಿ ವಾಂಟ್ ಟು ಬಿ ಸಬ್ಮಿಸಿವ್ ಟು ದೆಮ್ ಅಷ್ಟೇ. ಅವ್ರ ಕನಸಿಗೆ ಅವ್ರು ಮಾಡ್ತಾರೋ ಒಂದು ಪೇಂಟಿಂಗಲ್ಲಿ ಒಂದು ಕಲರ್ ಆಗೋಕ್ಕೆ ಇಷ್ಟಪಡ್ತೀವಿ ಅಷ್ಟೇ ನಾವು. It is not that I want to do, I don't want to do, but I definitely want to do and I will do. Yes sir, ಮಾಡ್ತೀವಿ ಸರ್. ಐ ವಿಲ್ ಅದೇ ಹೇಳಿದ್ದು, ಇದೆಲ್ಲದಕ್ಕೂ ಪೋಸ್ಟ್ಪೋನ್ ಆಯ್ತು ಅಷ್ಟೇ ಅದು. ಬಟ್ ಐ ಥಿಂಕ್ ಅಟ್ಲೀಸ್ಟ್ ಇನ್ ದ ಕಮಿಂಗ್ ಇಯರ್ ಅಟ್ಲೀಸ್ಟ್ ಐ ವಿಲ್ ಸ್ಟಾರ್ಟ್. ಪ್ರೀ ರಿಲೀಸ್ ಇವೆಂಟ್ ಬೇರೆ ಇದೆಯಲ್ಲ ಸರ್? ಪ್ರೀ ರಿಲೀಸ್ ಇವೆಂಟ್ ಬೇರೆ ಇದೆ ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಲ್ಲಿ 22ನೇ ತಾರೀಕು ನಾನೊಂದು ಶಿವಣ್ಣ ಅವ್ರದ್ದು ಇದರಲ್ಲಿ ಹೇಳಿದ್ದೆ ಅಲ್ಲಿ ಆಗಬೇಕು ಅಂತ. ಅವ್ರದ್ದು ಜನಗಳ ಆಸೆ ಇತ್ತು. ಸೊ 22nd ಪ್ರೀ ರಿಲೀಸ್ ಇವೆಂಟ್ ಚಿತ್ರದುರ್ಗದಲ್ಲಿದೆ. ದಯವಿಟ್ಟು ಎಲ್ಲರೂ ಬನ್ನಿ. ಆ್ಯಂಡ್ ಎಸ್, ಚಿತ್ರದುರ್ಗದಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೆ, ಅಕ್ಕಪಕ್ಕ ಊರುಗಳಲ್ಲಿರೋ ಎಲ್ಲ ನನ್ನ ಸ್ನೇಹಿತರಿಗೆ ಸುರಕ್ಷಿತವಾಗಿ ಬನ್ನಿ, ಸುರಕ್ಷಿತವಾಗಿ ಹೋಗಿ. ಆ್ಯಂಡ್ ಅಕ್ಕಪಕ್ಕದಲ್ಲಿರೋರ್ನು, ನಿಮ್ಮ ಅಕ್ಕಪಕ್ಕ ನಿಂತಿರೋರ್ನು ದಯವಿಟ್ಟು ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ದಟ್ಸ್ ಆಲ್ ಐ ವಿಲ್ ಸೇ. ಪ್ಲೀಸ್. ಆ್ಯಂಡ್ ಐ ವಿಲ್ ಚಿತ್ರದುರ್ಗದಲ್ಲಿ ಸಿಗ್ತೀನಿ ಎಲ್ಲರಿಗೂ. ಹಾಗೆಯೇ ಮ್ಯಾಕ್ಸ್ ಸಿನಿಮಾ ಶುರುವಾದಾಗಿಂದನೂ ಸಹ ಒಂದು ಆಂಬುಲೆನ್ಸ್ನ ಶುರು ಮಾಡಿಬಿಟ್ಟು ಈಗಾಗಲೇ 87 ಸಮಥಿಂಗ್ ಜನರ ಒಂದು ಪ್ರಾಣವನ್ನು ಉಳಿಸಿದ್ದಾರೆ. ಅದ್ರ ಜೊತೆಗೆ ಒಂದು 17-18 ಒಂದು ಅನಾಥ ಶವಗಳನ್ನು ಸಾಗಿಸೋದಕ್ಕೆ ಕಷ್ಟಪಟ್ಟಿದ್ದಾರೆ. ಆ್ಯಂಡ್ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾರೆ. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಸರ್? ಆ ಥರ ಎಲ್ಲ ಮಾಡಿದಾಗ ನನಗೆ ಭಯ ಆಗುತ್ತೆ ಸರ್. ಅವ್ರ ಪ್ರೀತಿ ನನಗೆ ಅರ್ಥ ಆಗುತ್ತೆ, ಅದಕ್ಕೆ ನಾನು ಸ್ಪಂದಿಸಿದ್ದೀನಿ ಕೂಡ. ಬಟ್ ಅದೆಲ್ಲ ಏನಾಗುತ್ತೆ, ಬಿಕಾಸ್ ಐ ಆಮ್ ಅ ವೆರಿ ಸ್ಮಾಲ್ ಹ್ಯೂಮನ್ ಬೀಯಿಂಗ್. ನಾನು ಬೆಳಗ್ಗೆ ಆದರೆ ರಾತ್ರಿವರೆಗೂ 25 ಮಿಸ್ಟೇಕ್ಸ್ ಮಾಡಿರ್ತೀನಿ. ಆ ಸ್ಥಾನದಲ್ಲಿ ಕೂರಿಸಿದಾಗ ಏನಾಗುತ್ತೆ, ಅದನ್ನು ತುಂಬ ಭಯ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಐ ಆಮ್ ನಾಟ್ ಅ ಪರ್ಫೆಕ್ಟ್ ಪರ್ಸನ್. ಐ ಡೂ ಮೈ ಓನ್ ಮಿಸ್ಟೇಕ್ಸ್. ಐ ಡೋಂಟ್ ಅವ್ರ ನಂಬಿಕೆಗೆ ನಾನು ಅಡ್ಡ ಬರೋಕ್ಕೆ ಹೋಗಲ್ಲ. ಬಟ್ ನನಗೆ ಅದಕ್ಕೆ ಜಾಸ್ತಿ ಕಣ್ಣಾಡ್ಸೋಕ್ಕೆ ಹೋಗಲ್ಲ. ಐ ಥಿಂಕ್ ದಟ್ ವಿಲ್ ಅಲೋ ಮೀ ಟು ಬಿ. ಬಟ್ ಐ ಆಮ್ ಹ್ಯಾಪಿ ದಟ್ ಎಲ್ಲೋ ಒಂದು ಕಡೆ ಇಫ್ ಯು ಹ್ಯಾವ್ ಇನ್ಸ್ಪೈರ್ಡ್ ದೆಮ್ ಟು ಡೂ ಸಮಥಿಂಗ್ ನೈಸ್, ದಟ್ ಮೀನ್ಸ್ ನಾನು ಏನು ಮಾಡ್ತಾ ಇದ್ದೀನೋ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಬೆಟರ್ ಸರ್. ಎಕ್ಸ್ಟ್ರಾ ಮಾಡೋದು ಬೇಡ, ಕಮ್ಮಿ ಮಾಡೋದು ಬೇಡ, ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ.
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.